ಸರ್ ಇನ್ನು ನಿಮ್ಮ ಒಂದು ಸಮಾಜ ಸೇವೆ ವಿಷಯಕ್ಕೆ ಬರೋದಾದ್ರೆ, ಕೊಟ್ಟು ಖುಷಿ ಪಡು ಅಂತ ಹೇಳ್ಬಿಟ್ಟು ಅಮ್ಮವರು ಒಂದು ವಾಕ್ಯನ ಹೇಳಿದ್ದಾರೆ. ಅದೇನೇ ಕಾರಣ ಆಗಿರಬಹುದಾ ನಿಮ್ಮ ಸಮಾಜ ಸೇವೆಗೆ? ಖಂಡಿತ ಖಂಡಿತ ಖಂಡಿತ. ನನ್ ಚಿಕ್ಕ ಮಗುವಿಂದು ಕೂಡ ಅಮ್ಮವರು ಪುದುಪಾಕಮ್ಮ ಅನ್ನುವಂತ ಊರಿಗೆ ಹುಡುಗಬ್ಬ ಟೈಮು, ಸತ್ಯನಾರಾಯಣ ಪೂಜೆ ಟೈಮ್ ಊರಿಗೆನೆ ಅಮ್ಮನು ಶಾಂತಮ್ಮ ಅಂತ ಇದ್ರು. ಪಾಪ ಇಬ್ರು ಸೇರಿ ಅಡಿಗೆ ಮಾಡ್ಬಿಡವ್ರಿ. ಅವ್ರು ಕಲಾವಿದ್ರು ಅಂತ ಭಾವನೆನೇ ಇಲ್ಲ ಅವ್ರಿಗೆ. ಒಲೆಗೆ ಹಂಚಿದವ್ರೆ ಇಲ್ಲ ನನ್ನ ತಾಯಿಯವರು. ಅಡಿಗೆ ಮಾಡಿ ಎಲ್ಲಾರ್ಗು ಬಡಿಸೋದ್ರಲ್ಲಿ ಅವ್ರಿಗೆ ಇದ್ದಿದ್ದ ಸಂತೋಷ ಯಾವ ತರ ಇಲ್ಲ. ಅದನ್ನ ನೋಡಿ ಕೊಟ್ಟು ಊಟ ಮಾಡಿಸಿ ಸಂತೋಷ ಪಡೋದ್ರಲ್ಲಿ ಎಷ್ಟು ಸಂತೋಷ, ಪರಮಾತ್ಮನ್ ತೃಪ್ತಿ ಅದು. ಹೌದು ಅದು. ಆಮೇಲೆ ಜನಗಳಿಗೆ ನಾವೇನ್ ಮಾಡ್ಬೋದು, ಇಲ್ಲ ಅವ್ರಿಗೆ ಮೈ ಸರಿ ಇಲ್ದಿದ್ದಾಗ ನಾನು ಎಷ್ಟೋ ದೂರಕ್ಕೆ ಹಾಸ್ಪಿಟಲ್ ಇದೊಂದು ಹಾಸ್ಪಿಟಲ್ ಆಗ್ಬೇಕು, ಅದು ಸುಸರ್ಜಿತವಾದ. ಇದು ಒಂದು ಕಾರಣ. ಮೊನ್ನೆ ನಾನು ಫಂಕ್ಷನ್ ಅಲ್ಲಿ ದಿನೇಶ್ ಗುಂಡ್ರಾಯರ್ ಸಾಹೇಬ್ರನ್ನ ನೋಡಿದೆ. ದಯವಿಟ್ಟು ಜಾಸ್ತಿ ಇಲ್ಲ ಅಂದ್ರೆ ಒಂದ್ 2 ಜನ ಆದ್ರೂ ನಮ್ಗೆ ಸ್ವಲ್ಪ ಆಸ್ಪತ್ರೆಗೆ ಡಿ ಗ್ರೂಪ್ ಸಿಬ್ಬಂದಿ ವರ್ಗದವರು ಸರಿ ಅಂತ ಹೇಳಿದ್ದಾರೆ. ಆಗ್ಬಿಟ್ರೆ ಇನ್ನು NH75 ಲಿಂಕ್ ಇರುವಂತ ಆಸ್ಪತ್ರೆ, ನೀವು ಒಳಗಡೆ ಹೋಗಿ ನೋಡ್ರಿ ಹಾಸ್ಪಿಟಲ್ ಅಷ್ಟು ಚೆನ್ನಾಗಿ. ಬರ್ಬೇಕಾದ್ರೆ ಒಂದ್ಸಲ ಸುಮ್ನೆ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ. ಪಶು ಆಸ್ಪತ್ರೆ ಇರ್ಬೋದು, ಈ ಕಡೆ ಡಾಕ್ಟರ್ ಕ್ವಾರ್ಟರ್ಸ್ ಕೊಟ್ಟಿದೀವಿ. ಇಲ್ಲಿ ಮನುಷ್ಯರ ಆಸ್ಪತ್ರೆಗೆ ಡಾಕ್ಟರ್ ಕ್ವಾರ್ಟರ್ಸ್ 2 ಕ್ವಾರ್ಟರ್ಸ್ ಕೊಟ್ಟಿದೀವಿ. ಸೆಕ್ಯೂರಿಟಿ ಕ್ವಾರ್ಟರ್ಸ್ ಇದೆ. ಸಿಬ್ಬಂದಿ ವರ್ಗದವರಿಗೆ ಹಳೆ ಹಾಸ್ಪಿಟಲ್ ನಾವು ಮಾಡಿದ್ವಿ. ಸಿಬ್ಬಂದಿ ಅಲ್ಲಿ ಮಾಡ್ಕೊಡ್ತೀವಿ. ಮೂಮೆಂಟ್ ಜನ ಬರ್ಲಿ, ಸರ್ಕಾರ ಜೊತೆ ನಾವು ನಿಂತು ಮಾಡ್ಕೊಡ್ತೀವಿ. ಅಂದ್ರೆ ಈಗ ಪ್ರಸ್ತುತ ಆ ಒಂದು ಜಾಗದಲ್ಲಿ ಹಾಸ್ಪಿಟಲ್ ಮಾಡಿರುವಂತ ಮೇನ್ ಉದ್ದೇಶ ಏನು ಸರ್? ಮೇನ್ ಉದ್ದೇಶ ಹಳ್ಳಿಗೆ ಅದು ಸಹಾಯ ಆಗ್ಲಿ. ಈಗ ಮಿನಿಮಮ್ ಒಂದು ಸಣ್ಣ ಜ್ವರದಿಂದ ಅದು ಮೇಜರ್ ಇದಕ್ಕೂ ಆವಾಗ್ಲೇ ಅವ್ರು ಹೋಗಿ ಒಂದು ಸೂಜಿನ ಇನ್ನೊಂದು ಹಾಕೊಂಡು ಅಲ್ಲೆಲ್ಲ ಕಟ್ಟಾಗೋಯ್ತಲ್ಲ ನಿಮ್ಗೆ. ಮೇಜರ್ ಇದ್ರೆ ಅವ್ರು ಹೋಗ್ತಾರೆ. ಎಷ್ಟು ಹಳ್ಳಿಗಳಿಗೆ ಎಷ್ಟು ಜನಕ್ಕೆ ಇದು ಒಂದು 15-20 ಹಳ್ಳಿಗಳಿಗೆ ಏನ್ ತೊಂದರೆ ಇಲ್ಲದೆ ಟ್ರೀಟ್ಮೆಂಟ್. ಡಾಕ್ಟರ್ ಮಂಜುಳಾ ಅಂತ ತುಂಬಾ ಒಳ್ಳೆ ಡಾಕ್ಟರ್, ನಾನ್ ಕಂಡಿರೋ ಡಾಕ್ಟರ್ ಅಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ. ಕೈ ಎತ್ ಮುಗಿಬೇಕು, ದೇವ್ರ ಸಮಾನ ಅವ್ರ ಪಾಪ. ಎಲ್ಲಾ ಹಳ್ಳಿ ಜನಗಳಿಗೂ ಅವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ. ಸರ್ ಮುಖ್ಯವಾಗಿ ತಾಯಿ ಲೀಲಾವತಿ ಅವರು ಇಲ್ಲಿ ಮಲಗ್ತಿದ್ದ ಕೋಣೆ, ಇಲ್ಲಿ ಸಾಕಷ್ಟು ವಿಷಯಗಳು ಇಲ್ಲಿ ಅಡಗಿದಾವೆ, ಒಂದೊಂದು ನಮ್ ಕಣ್ಣಿಗೆ ಕಾಣಿಸ್ತಿದಾವೆ. ಮುಖ್ಯವಾಗಿ ತಾಯಿಯವರು ಈ ರೂಮ್ ಬಗ್ಗೆ ನೀವು ಮಾತಾಡೋದೇ ಸರ್? ಏನ್ ಪಾಪ ಅವರು ಇದೇ ಜಾಗದಲ್ಲಿ ಇಲ್ಲೇ ಮಲ್ಕೊಳ್ಳೋರಮ್ಮ. ಇಲ್ಲೇ ಮಲ್ಬಿಟ್ಟು ಯಾರನ್ನೇ ಭೇಟಿ ಕೊಡೋದಿದ್ರು ಇಲ್ಲೇ ಕುತ್ಕೊಂಡು ಭೇಟಿ ಕೊಡೋರು, ಮಾತಾಡೋರು. ಎದ್ನಿಂತ ಇಲ್ಲೇ ಶೌಚಾಲಯಕ್ಕೆ ಹೋಗೋರು, ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಮ್ಮ ಅವ್ರನ್ನ. ಪಾಪ ಕೂತ್ಕೊಂಡು ತಮ್ಗೆ ಆಗದೆ ಇರುವಂತ ಆ ಪರಿಸ್ಥಿತಿಯು ಕೂಡ ನಮ್ಗೆ, ನಾನ್ ಮಾತಾಡಿದ್ರೆ ಏನ್ ಮಾಡ್ತಾ ಇದೀನಿ ಅಂತ ಕೇಳ್ಕೊಂಡ್ರೆ ಅದ್ ಬೇಕು ಬೇಡ ಸಾಕು ಹಾಗೆ ಇಟ್ಕೋ, ಇದೇ ರೀತಿ ನಡ್ಕೋ ಅಂತ ಹೇಳ್ಬಿಟ್ಟು ಮಲಗಿದ ಜಾಗದಲ್ಲಿ ಅವರು ಉಪದೇಶ ದೊಡ್ಡದಾಗಿತ್ತು ನಮ್ಗೆ. ಇಲ್ಲೇ ಅವರು ಏನೇ ಇದಾದ್ರೂ ಕೂಡ ಇಲ್ಲೇ ಮಾಡ್ಕೊಂಡು ನನಗೆ ತನಗೇನ್ ಇರೋದ್ರಲ್ಲಿ ತನಗೇನ್ ಗೊತ್ತಿತ್ತು ಎಲ್ಲವನ್ನೂ ತನಗೆ ಅವ್ರು ಹೇಳೋರು ನನ್ಗೆ. ನಾನೇನಾದ್ರೂ ಮಾಡ್ಕೊಂಡ್ ಬಂದಿರೋದು ಅಥವಾ ಮಾಡಕ್ ಹೋಗ್ಬೇಕಾಗಿರೋದನ್ನ ಇಲ್ಲೇ ಕೇಳಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಮಲಗಿರೋ ಪರಿಸ್ಥಿತಿನಲ್ಲೂ ಅವ್ರು ತುಂಬಾ ಸ್ಮೃತಿಬದ್ಧವಾಗಿ ಇದ್ರು. ಹೌದು ಹೌದು. ತನ್ನ ಕೊನೆಯ ಉಸಿರುವರೆಗೂ ಕೂಡ ನಮ್ಗೆ ಅದೇ ಆಶ್ಚರ್ಯ ಆಗತ್ತೆ. ಪಾಪ ಇಲ್ಲಿ ಬಂದು ನನ್ನ ಕೈಯಾರ ನೀರು ಕುಡಿದು ಆಮೇಲೆ ಪ್ರಾಣ ಬಿಟ್ರು. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಎಂತ ದೊಡ್ಡ ಒಂದು ಈ ಭೂಮಿ ಮೇಲೆ ಇರುವಂತ ಎಷ್ಟು ದೊಡ್ಡ ಸಂಬಂಧ ಮನುಷ್ಯನಿಗೆ. ಆ 2 ತೊಟ್ಟು ನೀರು ನಾವು ಕೊಡುವಂತದ್ದು ಕುಡ್ದು ದೇವ್ರೆ ದೇವ್ರೆ ದೇವ್ರೆ. ಸಾಕಷ್ಟು ಸಾಮಗ್ರಿಗಳನ್ನ ಇಟ್ಟಿದ್ರ ಇಲ್ಲೇನೆ ಅಮ್ಮವ್ರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದೂ ಇಲ್ಲೇ ಇದ್ ಮಾಡಿದ್ರೆ. ಇದ್ರ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಮತ್ತೆ ನೋಡೋರ ಹಸ್ತಾಕ್ಷರ ಅಲ್ಲಿದೆ. ಆ ಸ್ಲೇಟ್ ಮಾಡಿರೋದು, ಸ್ಲೇಟ್ ಮಾಡಿರೋದು, ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳು ಕೊನೆ ಕಾಲಕ್ಕೆ ಅದೆಲ್ಲೂ ಪಕ್ಕದಲ್ಲೇ ಇಟ್ಟಿದ್ದೀನಿ ನಾನು. ಆಮೇಲೆ ಅವ್ರಿಗೆ ಬೇಕಾಗಿರೋ ತಿಂಡಿ ತಿನಿಸು ಭಾರಿ ಇಷ್ಟ ಅವ್ರಿಗೆ. ಯಾವಾಗ್ಲೂ ಚಾಕ್ಲೇಟ್ ತಿನ್ನೋರು. ಅದು ಶಾಲ್ ಅವ್ರು ಯಾವಾಗ ಹಾಕೊಳ್ಳೋರು. ಹೌದು, ತಲೆ ಹತ್ರ ಅದಿರೋದು. ಈ ದಿಂಬನ ಭಾರಿ ಪ್ರೀತಿಯಿಂದ ತಪ್ಕೊಂಡು ಮಲ್ಕೊಳ್ಳೋರು. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ವಿ ಅಮ್ಮವ್ರ ವಿಚಾರದಲ್ಲಿ, ಅಂದ್ರೆ ನವಿಲುಗಳು ಬಂದ್ಬಿಟ್ಟು ಇದೇ ಕಿಟಕಿಲಿ ಅವ್ರನ್ನ ಕರಿತಿದ್ವಂತೆ ಊಟ ಲೇಟ್ ಆದ್ರೆ. ಈಗ್ಲೂ ಕರಿತೇವೆ. ಹೌದಾ? ಓಕೆ, ಇವಾಗ ಆ ಜವಾಬ್ದಾರಿ ನೀವು ಹೊತ್ತಿದ್ದೀರಿ. ಸುಮಾರು ಎಷ್ಟು ಬರ್ತದೆ ಇಲ್ಲಿ? 40-50 ನವಿಲು, 60 ನವಿಲು, 100 ನವಿಲು ಆಗ್ಬಿಡ್ತೀವಿ ಕಾಲದಲ್ಲಿ. ಬೆಳಗಿಂದ ಇಲ್ಲಿವರೆಗೂ ಸಾಕಷ್ಟು ಸಮಯ ನಮ್ಮ ಜೊತೆ ಕಳೆದಿದ್ದೀರಿ, ತುಂಬಾ ವಿಷಯಗಳನ್ನ ಹಂಚ್ಕೊಂಡಿದ್ದೀರಿ. ತಮ್ಗೆ ಅಭಿನಂದನೆಗಳು, ಧನ್ಯವಾದಗಳು. ಅದೇ ರೀತಿ ತಮ್ಮ ಸಮಾಜ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಸರ್. ಧನ್ಯವಾದಗಳು ಸರ್. ಅಭಿಮಾನಿಗಳಿಗೆ 2 ಮಾತು ನಾನೇನಿದೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಆದಿ ಅಂತ್ಯ ಎಲ್ಲವೂ ತಾಯಿ.
ಅವಳಿಂದಲೇ ಎಲ್ಲ ನಡೆಯುವಂಥದ್ದು. ಅಭಿಮಾನಿಗಳಿಗೆ ನಾನು ಮತ್ತೊಂದ್ಸರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ದೊಡ್ಡ ವಿಷಯ ತಾಯಿಯ ದೇವರು. ಹೌದು, ಅದಕ್ಕೆ ಮೀರಿ ಇನ್ನೊಂದು ಜೀವನೂ ಇಲ್ಲ, ಯಾವುದೂ ಇಲ್ಲ. ಎಷ್ಟು ಜನ ಇವತ್ತು ನಾನು ಹೀಗಿದ್ದೀನಿ ಆಗಿದ್ದೀನಿ ಎಲ್ಲ ಮಾಡಿದ್ದೀನಿ ಏನೇ ಮಾಡಿದ್ರು ನೀವು ತಾಯಿ ಗರ್ಭದಿಂದ ಜನಿಸಿ ಬಂದು ಅದನ್ನ ಮಾಡಕ್ ಸಾಧ್ಯ. ಅದಕ್ಕಿಂತ ದೊಡ್ಡ ತಾಯಿ ಒಂದು ತಾಯಿ ಇದ್ದಾಳೆ ಅಂತಂದ್ರೆ ಭೂಮಿ ತಾಯಿ. ನಮ್ಮನ್ನ ಅಂತಿಮ ನಮ್ಮ ಯಾತ್ರೆಯಲ್ಲಿ ನಾವು ಮುಗಿಸ್ಕೊಂಡು ಹೋಗ್ಬೋದು, ಬೇರೆಲ್ಲೂ ಹೋಗಲ್ಲ, ಆ ಮಣ್ಣೊಳಗೆ ಹೋಗ್ತೀವಿ. ಅವ್ರು ತೋರಿಸ್ಕೊಟ್ಟಿರೋ ದಾರಿನೇ ಮಕ್ಕಳು ಹೆಜ್ಜೆ ಇಟ್ಕೊಂಡು ಹೋಗುವಂಥದ್ದು. ಮಹಾತ್ಮರು, ದಾಸರು, ಎಂದರು ಮಹಾನುಭಾವರು ಎಲ್ಲರೂ ಆ ತಾಯಿ ಹುಟ್ಟಿದವರನ್ನೇ. ಅದರಿಂದ ಒಬ್ಬ ಮಹಾನ್ ವ್ಯಕ್ತಿ ಆಗಲಿ, ಮತ್ತೊಂದು ವ್ಯಕ್ತಿ ಆಗಲಿ, ಇನ್ನೊಂದು ವ್ಯಕ್ತಿ ಆಗಲಿ, ಯಾರೇ ಆಗಲಿ ಬಂದಿರುವಂಥದ್ದು ಆ ತಾಯಿಯಿಂದ. ಆ ಉದಾಹರಣೆನೇ ಶ್ರೀಕೃಷ್ಣ ಪರಮಾತ್ಮ. ಪರಮಾತ್ಮನು ಕೂಡ ತಾಯಿ ಗರ್ಭದಿಂದಲೇ ಜನಿಸಿದಾನೆ ಅನ್ನುವಂಥದ್ದು ಭಾರಿ ದೊಡ್ಡ ವಿಷಯ. ಯಾಕಂದ್ರೆ ಅವನೇ ತೋರಿಸ್ಕೊಟ್ಬಿಟ್ಟೆ ತಾಯಿಗಿಂತ ದೊಡ್ಡ ದೇವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಮಥುರಾ ಹತ್ರ ಹೋದಾಗ ಅಲ್ಲಿ ಒಂದು ಕತೆ ಜ್ಞಾಪಕ ಬರುತ್ತೆ ನನಗೆ. ಕಂಬೈನವ್ರು ಹೇಳಿದ್ರು, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೃಷ್ಣ ಪರಮಾತ್ಮ ಮಥುರಾ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಪಾಂಡವರು ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಹೊರಟ್ಬಿಡ್ತಾರೆ. ಎಲ್ಲ ಆಡ್ತಾರೆ, ಕೃಷ್ಣ ನನ್ ಬಿಟ್ಟು ಹೋಗ್ಬೇಡ, ನಮ್ ಹೋಗ್ಬೇಡ. ಮೀರಾ ಆಡ್ತಾಳೆ, ರಾಧಾ ಆಡ್ತಾಳೆ, ಎಲ್ಲರೂ ಆಡ್ತಾರೆ. ಆಮೇಲೆ ಜನ್ಮ ಕೊಟ್ಟ ತಾಯಿ ದೇವಕಿ ಆಡ್ತಾರೆ. ಅವಾಗ್ಲೂ ಹೋಗ್ತಾ ಇರ್ತಾರೆ. ಕೃಷ್ಣ ದೂರದ ಒಂದು ಕೂಗ್ ಬರುತ್ತೆ, ಯಶೋಧ ಕೂಗ್ತಾರೆ, ಕೃಷ್ಣ ಅಂತ ಜೋರ ಕೂಗ್ತಾರೆ. ನೋಡಪ್ಪ, ಇವರೆಲ್ಲ ಕಟ್ಕೊಂಡು ಮದುವೆ ಆಗಿ ಇನ್ನೊಂದು ಸಂಸಾರ ಮಾಡಿ ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಂದು ಮದುವೆನೂ ಆಯ್ತು, ಎಲ್ಲ ಆಯ್ತು, ನನಗೆ ಮಕ್ಕಳ ಭಾಗ್ಯ ಇಲ್ಲ. ನಿನ್ನೆಲ್ಲ ನನ್ನ ಮಗು ತರ ಪ್ರೀತಿಯಿಂದ, ನನ್ನ ಮಗನೇ ನೀನು ಅಂತ ನಾನು ನಿನ್ನ ಪ್ರೀತಿಯಿಂದ ಸಾಕಿದ್ದೀನಪ್ಪ. ನನ್ನನ್ನು ಬಿಟ್ಟು ನೀನು ಹೋಗ್ತೀಯ ಕೃಷ್ಣ ಅಂತ ಕೇಳಿದಾಗ ಕೃಷ್ಣನ ಪಾದ ವಾಪಸ್ ತಾಯಿಗೋಸ್ಕರ ತೆಗೆದ್ಬಿಡ್ತು. ಆ ದೇವರು ಕೂಡ ತಾಯಿ ಮೇಲೆ ಅಷ್ಟು ಪ್ರೀತಿ ಇಟ್ಟಿದೆ, ಸತ್ಯ. ಎಲ್ಲ ಅರ್ಥ ಮಾಡ್ಕೊಡಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನಮಸ್ಕಾರ. ಇದು ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ವಿನೋದ್ ಸರ್ ಜೊತೆಲಿ ನಡೆದಂತಹ ಒಂದು ಸಂಪೂರ್ಣ ಸಂದರ್ಶನ ಆಗಿರುತ್ತೆ. ಸೊ ಒಟ್ಟಾರೆ ಹೇಳೋದಾದ್ರೆ ವಿನೋದ್ ಸರ್ ಆಗಿರ್ಬೋದು ಅಥವಾ ಲೀಲಾವತಿ ಅಮ್ಮ ಆಗಿರ್ಬೋದು, ಅವ್ರು ಮಾಡಿರುವಂತಹ ಸಾಧನೆ ಈ ಪ್ರಪಂಚ ಇರೋವರೆಗೂ ಇರುತ್ತೆ ಅಂದ್ರೆ ಯಾವುದೇ ಡೌಟ್ ಇಲ್ಲ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.